ಆ ಮೂವಿ ತುಂಬಾ ಚೆನ್ನಾಗಿತ್ತು, ತುಂಬಾ ಕ್ರಿಯೇಟಿವ್ ಆಗಿದೆ, ಎಲ್ಲ ಫಿಲ್ಮ್ಗಳ ತರ ಇಲ್ಲ. ಪಾರ್ಟ್ 2 ಇದೆಯಲ್ಲ, ನೋಡಿದ್ರೆ ಸಸ್ಪೆನ್ಸ್ ಯಾವ ತರ ಇದೆ. ಸಿನಿಮಾದಲ್ಲಿ ಒಂದೇ ಕಾಡು ಒಳಗಡೆ ಬೇರೆ ಬೇರೆ ಇಲ್ಯೂಷನ್ ಅದ್ರ ಪ್ರಕಾರ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ, ಎಲ್ರೂ ನೋಡ್ಲಿ ಅಂತ ನಾನು ಹೇಳ್ತೀನಿ. ಸಿನಿಮಾ ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಪಾರ್ಟ್ 2 ನೋಡಿದ್ರೇನೆ ಪಾರ್ಟ್ 1 ಏನು ಅಂತ ಅರ್ಥ ಆಗೋದು. ಸೊ ಇನ್ ಪಾರ್ಟ್ 2 ಬಂದ್ಮೇಲೆನೆ ಏನು ಅಂತ ಹೇಳ್ಬೋದು ಅಷ್ಟೇ. ಹೀರೋಯಿನ್ ಆಕ್ಟ್ ಅಂತ ಸಖತ್ತಾಗಿ ಮಾಡಿದ್ದಾರೆ. ಇವನ್ ರಿಚರ್ಡ್ ಅಂತ ಆಕ್ಟ್ ಮಾಡಿದ್ದಾರೆ, ಅವರು ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ. ಸಕ್ಕತ್ತಾಗಿದೆ ಫಿಲಮ್. ಈ ಸೌಂಡ್ ಎಫೆಕ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನೀವು ಬಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಆ ತರ ಇದೆ ಸೌಂಡ್ ಅಂತೂ. ಒಂಥರ ಫುಲ್ ಮೂವಿ ಫ್ರಮ್ ಸ್ಟಾರ್ಟ್ ಟು ಲಾಸ್ಟ್ ಸಕ್ಕತ್ತಾಗಿದೆ. ಸಿನಿಮಾದಲ್ಲಿ ಸೌಂಡ್ ಮತ್ತೆ ಹರ್ಷನ್ ಅವ್ರ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು. ಸಕ್ಕತ್ತ ಮಾಡಿದ್ದಾರೆ ಅವರು ಮತ್ತೆ ಮೀರಾ ಇಬ್ರು. ಇಟ್ಸ್ ನಾಟ್ ಈಸಿ ಇನ್ ಫಾರೆಸ್ಟ್ ಅಲ್ಲಿ ಆತರ ಆಕ್ಟಿಂಗ್ ಮಾಡೋದು. ತುಂಬಾ ಚೆನ್ನಾಗಿದೆ, ವಿಜುವಲ್ಸ್ ಎಲ್ಲ ಸಕ್ಕತ್ತಾಗಿದೆ. ಒಂಥರ ವೆಸ್ಟರ್ನ್ ಘಾಟ್ಸ್ ಬಂದಂಗ ಆಯ್ತು. ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಹೌದು, ತುಂಬಾ ಸಕ್ಕತ್ತಾಗಿದೆ. ನೀವು ಹೋಗಿ ನೋಡಿ, ತುಂಬಾ ಸಕ್ಕತ್ತಾಗಿದೆ. ನಾ ಏನು ಹೇಳಲ್ಲ, ಅಲ್ಲೋಗಿ ನೋಡಿದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್. ನಿಮ್ಗೆ ಯಾವ ತರ ಫೀಲ್ ಆಗುತ್ತೆ ಅಂದ್ರೆ, ನೀವು ಮನೆಗೆ ಹಿಂಗ್ ಹೋಗೋದೀಗ ರೀಚ್ ಆಯ್ತೀವೋ ಇಲ್ವಾ ಅನ್ನೋ ಡೌಟ್ ತಲೆಗೆ ಶೂಟ್ ಆಗ್ಬಿಡುತ್ತೆ. ಅದು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. 2 ಗಂಟೆ ನೀವೇ ಮರ್ತ್ಬಿಡ್ತೀರಿ, ನೀವು ಕಳೆದೋಗ್ಬಿಡ್ತೀರಿ ಮೂವಿನಲ್ಲಿ. ಬಹಳ ದಿನಗಳ ಮೇಲೆ ಈ ತರ ಒಂದು ಸ್ಕ್ಯಾಮಿಂಗ್ ಮೂವಿ ಬಂದಿದೆ, ದಯವಿಟ್ಟು ನೋಡಿ. ಇಲ್ಯೂಷನ್ ಭ್ರಮಾಲೋಕದಲ್ಲೇ ಇರುವಂತದ್ದು. ದಯವಿಟ್ಟು ಬಂದು ಫಿಲಮ್ ನೋಡಿ, ಥಿಯೇಟರ್ ಅಲ್ಲೇ ನೋಡಿ. ದಯವಿಟ್ಟು ಎಲ್ಲೂ ಆ ಕಡೆ ಈ ಕಡೆ ನೋಡ್ಬೇಡಿ. ಚೆನ್ನಾಗಿ ಸರ್, ಡೈರೆಕ್ಟ್ ಚೆನ್ನಾಗಿದೆ, ಕ್ಯಾಮರಾ ವರ್ಕ್, ಮ್ಯೂಸಿಕ್ ಡೈರೆಕ್ಟ್ ಚೆನ್ನಾಗಿ ಸರ್, ನಾಟ್ ಬ್ಯಾಡ್ ಸರ್. ತುಂಬಾ ಚೆನ್ನಾಗಿದೆ, ಒಂದು ಸೆಕೆಂಡ್ ಕೂಡ ಬೋರ್ ಹೊಡೆಯಲ್ಲ. ಸಿನಿಮಾ ಅದ್ಭುತವಾಗಿದೆ. 2025ಕ್ಕೆ ಅದ್ಭುತವಾದ ಸಿನಿಮಾ ಇದು. ಚೆನ್ನಾಗಿದೆ ಸರ್, ಡಿಫ್ರೆಂಟ್ ಆಗೈತೆ, ಚೆನ್ನಾಗಿದೆ. ಸೂಪರ್, ಎಕ್ಸಲೆಂಟ್, ವೆರಿ ನೈಸ್ ಅಂಡ್ ಬ್ಯೂಟಿಫುಲ್ ಫಿಲ್ಮ್ಸ್ ಇನ್ ದಿಸ್ ಇಯರ್. ಬಹಳ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬಂದಿದೆ ಸರ್. ಒಂದು ಹೊಸ ಕಾನ್ಸೆಪ್ಟ್ ಬಂದಿದೆ ಸರ್, ಅದು ಇಡೀ ಟೀಮ್ಗೆ ಒಳ್ಳೇದಾಗ್ಲಿ, ಈ ರೀತಿ ಇನ್ನೂ ಸಿನಿಮಾಗಳು ಬರ್ಲಿ ಅಂತ ಕೇಳ್ತೀವಿ. ತುಂಬಾ ಚೆನ್ನಾಗಿದೆ ಸರ್. ಇತ್ತೀಚಿನ ಕಾಲಮಾನದಲ್ಲಿ ಈ ತರ ಬಂದಿಲ್ಲ, ಟ್ರಾಪಿಂಗ್ ಅಥವಾ ಕಾಡು ಮಲೆ ಅಂತ. ಅದು ಕಾನ್ಸೆಪ್ಟ್ ಇಟ್ಕೊಂಡು ಸ್ಕ್ರೀನ್ ಪ್ಲೇ ಆಗ್ಲಿ, ಸ್ಟೋರಿ ಆಗ್ಲಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಸೂಪರ್ ಬಂದಿದೆ ಸರ್. ಜನನು ಬಂದು ನೋಡಿದ್ರೆ ಇನ್ನೂ ಖುಷಿ ಆಗುತ್ತೆ. ಜನಕ್ಕೂ ತುಂಬಾ ಅದ್ಭುತವಾಗಿದೆ. ಸಿನಿಮಾದಲ್ಲಿ ಸ್ಕ್ರೀನ್ ಪ್ಲೇ ಆಗ್ಲಿ ಅಥವಾ ಹೀರೋ ಕ್ಯಾರೆಕ್ಟರ್, ಹೀರೋಯಿನ್ ಕ್ಯಾರೆಕ್ಟರ್ ಆಗ್ಲಿ, ಕಾಡು ಮಲೆ ಕಾನ್ಸೆಪ್ಟ್ ಇದೆಯಲ್ಲ, ತುಂಬಾ ಅದ್ಭುತವಾಗಿ ಬಂದಿದೆ. ಅದು ಸಸ್ಪೆನ್ಸ್ ಇದೆ, ಥ್ರಿಲ್ಲಿಂಗ್ ಇದೆ. ಅದರಲ್ಲಿ ಸ್ಕ್ರೀನ್ ಪ್ಲೇ ಮಾಡಿದಾರಲ್ವಾ, ಅದ್ರಲ್ಲಿ ಅದ್ಭುತವಾಗಿ ಬಂದಿದೆ. ಮತ್ತೆ ನಾನು ಇತ್ತೀಚಿನ ಕಾಲಮಾನದಲ್ಲಿ ಈ ತರ ನೋಡಿಲ್ಲ, ಹಂಗಾಗಿ ಸೂಪರ್ ಇದೆ ಮೂವಿ. ತುಂಬಾ ಚೆನ್ನಾಗಿದೆ. ನನ್ಗೆ ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಿತ್ತು ಏನ್ ಸ್ಟೋರಿ ಅಂತ, ಬಟ್ ಸೆಕೆಂಡ್ ಹಾಫಿಗೆ ಬಂದಾಗ ಐ ಗಾಟ್ ಅನ್ ಕ್ಲಾರಿಟಿ. ನಮ್ಮ ಮೈಂಡ್ ಅಲ್ಲಿ ಎಷ್ಟೊಂದು ಥಿಂಕಿಂಗ್ಸ್ ನಾವು ಮಾಡ್ತಿರ್ತೀವಿ, ಆ ಥಿಂಕಿಂಗ್ ಇಂದ ನಾವು ಹೊರಗಡೆ ಬರೋದು ಎಷ್ಟು ಕಷ್ಟ. ಇಟ್ಸ್ ರಿಲೇಟೆಡ್ ಟು ದಟ್, ಐ ಥಿಂಕ್ ಸೊ. ತುಂಬಾ ಚೆನ್ನಾಗಿದೆ. ಆ ಕ್ಯೂರಿಯಾಸಿಟಿನಲ್ಲೇ ನಾನು ಕುತ್ಕೊಂಡು ನೋಡ್ತಿದ್ದೆ, ಏನಾಗುತ್ತೆ ಅಂತ. ಕಾಡು ಮಳೆ 2 ಆದಷ್ಟು ಬೇಗ ಬರ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಆಕ್ಟಿಂಗ್ ಚೆನ್ನಾಗಿದೆ, ಇಬ್ಬರದು ಹೀರೋ ಹೀರೋಯಿನ್ ಇಬ್ಬರೇ ಚೆನ್ನಾಗಿ. ಸೌಂಡ್ ಎಫೆಕ್ಟ್ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಜನ ಬಂದು ನೋಡ್ಬೇಕು ಈ ತರದ್ದು. ಇಬ್ಬರಿಂದನೇ ಒಂದು ಸಿನಿಮಾನ ಯಾವ ರೀತಿ ತಗೊಂಡೋಗ್ಬೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟರ್ ಸಮರ್ಥ ಅವರು. ಆಕ್ಟಿಂಗ್ ವರ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಗೆ ಟೋಟಲ್ ಒಂದು ಹೊಸ ಕಲ್ಪನೆ ತುಂಬಾ ಇಷ್ಟ ಆಯ್ತು. ಇಮ್ಯಾಜಿನೇಷನ್ ತುಂಬಾ ಚೆನ್ನಾಗಿದೆ. ಜನ ಸಪೋರ್ಟ್ ಮಾಡ್ಬೇಕು ಇಂಥ ಮೂವೀಸ್ ನ, ಒಳ್ಳೇದಾಗ್ಲಿ. ಸಿನಿಮಾ ಇಸ್ ವೆರಿ ಅಲ್ಟಿಮೇಟ್. ಬಟ್ ಒಳ್ಳೆ ಹೊಸ ಪ್ರಯತ್ನ. ಈಗ ನಾವು ಬೇರೆ ಇಂಗ್ಲಿಷ್ ಸಿನಿಮಾದಲ್ಲಿ ನೋಡ್ತೀವಿ ಈ ತರ ಪ್ರಯತ್ನ. ಈಗ ನಮ್ಮ ಕನ್ನಡ ಸಿನಿಮಾದಲ್ಲಿ ಕೂಡ ಹೊಸ ಪ್ರಯತ್ನ ಮಾಡ್ತೀವಿ. ಬಹಳ ಖುಷಿ ಆಯ್ತು. ತುಂಬಾ ಅಲ್ಟಿಮೇಟ್ ಆಗಿದೆ ಸರ್. ಆ ಹೀರೋ ತುಂಬಾ ಇಷ್ಟ ಆಯ್ತು ನನಗೆ. ಮತ್ತೆ ನೋಡ್ಬೇಕು ಅನಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬಾ 5 ಜನ ಬರ್ತಾರಲ್ಲ ಸರ್, ಅದು ತುಂಬಾ ಖುಷಿ ಆಯ್ತು ನನಗೆ. ಅದ್ ಹೆಂಗೆ ಏನು ಅಂತ ನೋಡ್ತಾ ಇದ್ರೆ ಇನ್ನು ಮತ್ತೆ ನೋಡ್ಬೇಕು ಅನಿಸ್ತು. ತುಂಬಾ ಇಷ್ಟ ಆಯ್ತು ಸರ್. ತುಂಬಾ ಚೆನ್ನಾಗಿದೆ ಮೂವಿ. ನಮ್ ಕನ್ನಡದವ್ರನ್ನ ಭ್ರಮೆ ಅನ್ನೋದು ಮನುಷ್ಯನ ಯಾವ ರೀತಿ ಮಾಡುತ್ತೆ ಅನ್ನೋದು ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ದಯವಿಟ್ಟು ಥಿಯೇಟರ್ ಬಂದು ಕನ್ನಡ ಮೂವಿ ನೋಡಿ ಎಂಕರೇಜ್ ಮಾಡಿ ಅಂತ ಕೇಳ್ಕೊಂತೀನಿ.
ಕನ್ನಡ ಅಭಿಮಾನಿಯಾಗಿ ನಾವಿಬ್ರು ಕೇಳ್ಕೊಂತೀವಿ. ಹೌದು ಸರ್, ಕನ್ನಡ ಫಿಲಮ್ ನ ಎಲ್ಲರೂ ಥಿಯೇಟರ್ಗೆ ಬಂದ್ ನೋಡಿ ಅಂತ ಕೇಳ್ಕೊಂತೀವಿ. ಸರ್ ಮೂವಿ ತುಂಬಾನೇ ಚೆನ್ನಾಗಿದೆ ಸರ್. ಆಕ್ಚುಲಿ ಇದು ನಮ್ಗೆ ಡಿಫ್ರೆಂಟ್ ಫೀಲ್ ಆಕ್ಚುಲಿ. ಲೈಕ್ ಏನೋ ನಾವ್ ಇವತ್ತು ಈ ಪ್ಯಾಟರ್ನ್ ಅಲ್ಲಿ ನೋಡಿರ್ಲಿಲ್ಲ. ಒಂದು ಸೈನ್ಸ್ ಮತ್ತೆ ಅಧ್ಯಾತ್ಮದ ಬಗ್ಗೆ ಹೇಳಿದ್ದಾರೆ, ತುಂಬಾನೇ ಇಷ್ಟ ಆಯ್ತು. ಅಂಡ್ ವೇಟ್ ಫಾರ್ ದ ಸೆಕೆಂಡ್ ಲೈಕ್ ಏನೋ ಕಮಿಂಗ್ ಪಾರ್ಟ್ 2 ವೇಟ್ ಮಾಡ್ತಾ ಇದೀವಿ. ಅಂಡ್ ಫೋಟೋಗ್ರಫಿ ಅಂಡ್ ಡೈರೆಕ್ಷನ್ ಎರಡು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಒಳ್ಳೇದಾಗಿ ಟೀಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಕಾಡು ನ್ಯಾಚುರಲ್ ಬಟ್ ಮಳೆ ಅದು ಹೇಗೆ ಅಂದ್ರೆ ಇವತ್ತವರೆಗೂ ಗೊತ್ತಿಲ್ಲ ಅದು ಹೆಂಗ್ ಮಾಡೋದು ಅಂತ. ಈ ಸಿನಿಮಾಗ್ ಬನ್ನಿ ನೋಡಿ, ನಾವು ಆಲ್ ಅರ್ಥ ಆಗುತ್ತೆ. ಆಕ್ಟರ್ಸ್ ಗಳಾಗಿರ್ಬೋದು ತುಂಬಾ ಚೆನ್ನಾಗಿದೆ. ಕನ್ನಡದಲ್ಲಿ ಒಂದು ಯೂನಿಕ್ ಮೂವಿ ಬಂದಿದೆ. ಡೆಫಿನೆಟ್ಲಿ ಎಲ್ಲರೂ ಬಂದು ಥಿಯೇಟರ್ ಬಂದು ನೋಡ್ಬೇಕು. ಕನ್ನಡ ಮೂವೀಸ್ ಯಾವ ಲೆವೆಲ್ ಇದೆ ಅಂತ ಖಂಡಿತ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಸಿನಿಮಾದಲ್ಲಿ ಖಂಡಿತ ಸೀನ್ರೀಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಅವ್ರ ಸಿನಿಮಾಟೋಗ್ರಫಿ ತಗೊಂಡು ಹೋಗಿರೋದು, ಆ ಮ್ಯೂಸಿಕ್ ಇದೆಯಲ್ಲ ಅದ್ರಲ್ಲಿ ಆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಒಂದು ಭಯ ಫಿಯರ್ ಇರುತ್ತೆ. ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ಆಕ್ಟರ್ಗಳು ಸಂಗೀತ ಆಗಿರ್ಬೋದು, ರಿಚರ್ಡ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇಬ್ಬರೇ ಎರಡೇ ಕ್ಯಾರೆಕ್ಟರ್ ಇಟ್ಕೊಂಡು ಇಡೀ ಮೂವಿ ತೆಗ್ದಿದ್ದಾರೆ. ದಟ್ ಇಸ್ ವೆರಿ ಯೂನಿಕ್. ಎಲ್ಲೂ ಬೋರ್ ಅನ್ಸಲ್ಲ. ಏನಾಗುತ್ತೆ ಅಂತ ಒಂದು ಕಾತರತೆ ಇರುತ್ತೆ. ಬಿಟ್ರೆ ಡೆಫಿನೆಟ್ಲಿ ಎಲ್ಲರೂ ಸಿನಿಮಾಗ್ ಬಂದು ಥಿಯೇಟರ್ ಬಂದು ನೋಡ್ಬೇಕು. ಡೆಫಿನೆಟ್ಲಿ ನಾನು ಕಾಡುಮಲೆ 2 ಕಾಯ್ತಾ ಇದೀನಿ. ನೋಡೋಣ. ಲೆಟ್ಸ್ ಸಿ ಅಂಡ್ ಹೋಪ್ ಫಾರ್ ಕಾಡುಮಲೆ 2. ಮತ್ತೆ ಹೆಚ್ಚಿನ ಪ್ರೇಕ್ಷಕರು ಬಂದು ಪ್ರೋತ್ಸಾಹ ಕೊಡಬೇಕು. ಫಸ್ಟ್ ಬರೀ ಯಾವುದೋ ಒಂದು ಫಾರೆಸ್ಟ್ ಬಗ್ಗೆ ಸಿನಿಮಾ ಬಂದಿದೆ ಅನ್ಕೊಂಡು, ಯಾಕಂದ್ರೆ ಲಾಸ್ಟ್ ವೀಕ್ ಫಾರೆಸ್ಟ್ ಅಂತ ರಿಲೀಸ್ ಆಗಿತ್ತು. ಅದು ಸಿನಿಮಾ ಆಕ್ಚುಲಿ ನೋಡಿದಾಗ ಒಳ್ಳೆ ಕಂಟೆಂಟ್ ಇದೆ. ಸೊ ಜನರು ಹೇಳ್ತಾ ಇರ್ತಾರೆ ಒಳ್ಳೆ ಕನ್ನಡದಲ್ಲಿ ಸಿನಿಮಾ ಬರಲ್ಲ ಅಂತ. ಬಟ್ ಬಂದು ನೋಡಿ ಖುಷಿ ಪಡ್ತೀರಾ. ಒಂಥರ ಪ್ಯಾರಲಾಲ್ ಆಕ್ಟಿವಿಟಿ ಇರ್ಬೋದು, ಮತ್ತೆ ನಿಮ್ಗೆ ಇನ್ನೂ ಹೆಚ್ಚಿನ ಖುಷಿ ಆಗುತ್ತೆ. ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರ್ಬೋದು, ಅಥವಾ ಒಂದು ರೀ ರೆಕಾರ್ಡಿಂಗ್ ಇರ್ಬೋದು, ಫಾರೆಸ್ಟ್ ಸೌಂಡ್ಸ್, ಮತ್ತೆ ಎಡಿಟಿಂಗ್, ಕ್ಯಾಮೆರಾ ವರ್ಕ್ ಎಲ್ಲ, ಮತ್ತೆ ಆಕ್ಟರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಒಟ್ಟಿನಲ್ಲಿ ತುಂಬಾ ಒಳ್ಳೆ ಸಿನಿಮಾ ಬಂದಿದೆ. ದಯವಿಟ್ಟು ಕನ್ನಡ ಪ್ರೇಕ್ಷಕರು ಬಂದು ಸಿನಿಮಾನ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.